ಸಿಎಂ ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿದ್ದಾರೆ. ಆದರೆ ಅವರು ಮಾತಿಗೆ ತಪ್ಪಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ಕೃಷಿ ಧೋರಣೆ ಖಂಡಿಸಿ ಫೆಬ್ರವರಿ 10ರಂದು ಡಿಸಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ತಿಳಿಸಿದರು. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಹಿಂದೆ ಚುನಾವಣೆಗೂ ಮುನ್ನ ಕೃಷಿ ಕಾಯ್ದೆ ಹಿಂಪಡೆಯುವಂತೆ ರಾಜ್ಯ ರೈತ ಸಂಘಟನೆ ವತಿಯಿಂದ ಹೋರಾಟ ನಡೆಸಲಾಗಿತ್ತು. ಆಗ ನಡೆದ ಮಾತುಕತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆಯುತ್ತಾ ಬಂದರೂ ಬೇಡಿಕೆ ಈಡೇರಿಲ್ಲ ಎಂದು ದೂರಿದರು. ಇದಕ್ಕೆ ತಕ್ಕಂತೆ ಅವರಿಗೊಂದು ಗೌರವ ದೊರಕಿದೆ. ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ, ಬಹಳ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಎಲ್ಲಿ ಹೋದರೂ ಭಾಷಣ ಮಾಡ್ತಾರೆ. ಅವರು ಪ್ರಣಾಳಿಕೆಯಲ್ಲೇನೆ 3 ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿಬಿಟ್ಟು ಅವರ ಪ್ರಣಾಳಿಕೆಯಲ್ಲೇ ಹಾಕಿದರು. ಅದಲ್ಲದೆ ನಾವು ಸಂಯುಕ್ತ ಹೋರಾಟದಿಂದ ಕಿಸಾನ್ ಮೋರ್ಚಾದಿಂದ, ರಾಜ್ಯ ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ನಮ್ಮ ರೈತರ ಒಂದು ಪ್ರಣಾಳಿಕೆಯನ್ನು ಕೊಟ್ಟಿದ್ವಿ. ಚುನಾವಣೆ ಸಂದರ್ಭದಲ್ಲಿ ಕೊಟ್ಟು ಅವರಿಗೆ 1 ವಾರ ಕಾಲಾವಕಾಶ ಕೊಟ್ಟು ಗಾಂಧಿ ಭವನ ಕರೆದಿದ್ವಿ 3 ಪಕ್ಷಗಳ ಮುಖ್ಯಸ್ಥರನ್ನ. ಅದರಲ್ಲಿ ಬಿಜೆಪಿಯವರು ಬರಲಿಲ್ಲ. ಕಾಂಗ್ರೆಸ್ನಿಂದ ಸ್ವತಃ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರೇ ಬಂದಿದ್ದರು. JDSನಿಂದ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಉಪಾಧ್ಯಕ್ಷರು ತಿಪ್ಪೇಸ್ವಾಮಿ ಬಂದಿದ್ದರು. ಅದರಲ್ಲಿ 3 ಕೃಷಿ ಕಾಯ್ದೆನೂ ಕೂಡ ಸೇರಿ ಬೇರೆ ಬೇರೆ ವಿಚಾರ ಇದ್ದಾವೆ. ಈಗ ನಾನು ಹೇಳಲ್ಲ, ತುಂಬ ಇದ್ದಾವೆ. ಆದರೆ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತಕ್ಕಂಥದ್ದು, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಸೇರಿತ್ತು. ಅದಕ್ಕೆ ಅಧ್ಯಕ್ಷರು ಆಗಿನ ಡಿ.ಕೆ. ಶಿವಕುಮಾರ್ ಅವರು ಒಪ್ಪಿಗೆ ಕೊಟ್ಟು ಲಿಖಿತವಾಗಿ ನಮಗೆ ಸಹಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಹತ್ರ ಪತ್ರ ಇದೆ. ನಾವು ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂಥೇಳಿ. ಆಮೇಲೆ ವಿದ್ಯುತ್ ಶಕ್ತಿ ಕಾಯ್ದೆನ ನಾವು ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರಕ್ಕೆ ವಿರೋಧ ವ್ಯಕ್ತ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಅಂಥೇಳಿ ನಮಗೆ ಲಿಖಿತ ಭರವಸೆ ಕೊಟ್ಟಿದ್ದಾರೆ. ಲಿಖಿತವಾಗಿ ಸೈನ್ ಮಾಡಿದ್ದಾರೆ. ಅವೇನು 6 ತಿಂಗಳೊಳಗಡೆ ನಾವು ಆ ಭರವಸೆ ಈಡೇರಿಸಬೇಕು ಅಂತ ಕಂಡೀಷನ್ ಹಾಕಿದ್ವಿ. ಅವ್ರೇನು ಮಾಡಿದ್ರು, ಇಲ್ಲ 6 ತಿಂಗಳೊಳಗೆ ಕಷ್ಟ ಆಗುತ್ತೆ, ನಮ್ಮ ಕಾಲಾವಧಿಯಲ್ಲಿ ನಾವು ಎಲ್ಲ ಸಮಸ್ಯೆಗಳನ್ನು ಈಡೇರಿಸ್ತೀವಿ ಅಂತೇಳಿ 6 ತಿಂಗಳನ್ನು ಹೊಡೆಸಿ ಸಹಿ ಮಾಡಿದ್ದಾರೆ. ಇವತ್ತು ನಾವೇನು 14 ತಿಂಗಳ ಕಾಲ 562 ರೈತ ಸಂಘಟನೆಗಳು ಒಗ್ಗೂಡಿ 700ಕ್ಕೂ ಹೆಚ್ಚು ಜನ ಸಾವನ್ನು ಕಂಡಿದ್ದಾರೆ ಹೋರಾಟದಲ್ಲಿ. ಎಲ್ಲಿ ದೆಹಲಿ ಹೊರವಲಯದಲ್ಲಿ. ಆವಾಗ ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆದು ಮತ್ತೆ ಒಂದು ಪತ್ರವನ್ನು ಕೊಡ್ತು. MSP ಜಾರಿ ಮಾಡ್ತೀವಿ, ಮತ್ತೆ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಲ್ಲ ಅಂತ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ, ಹಂಗೆ ನೀವು ನುಡಿದಂತೆ ನಡೀರಿ, 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೀರಿ ಅಂತಕ್ಕಂಥ ಒತ್ತಾಯ ಮಾಡೋಕ್ಕೋಸ್ಕರ ರಾಜ್ಯಾದ್ಯಂತ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕಳಿಸ್ತಾ ಇದ್ದೀವಿ.